ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮನುಷ್ಯ ಅಮರನಾಗಬಹುದೇ? ಇದು ಅನೇಕ ದೇಶಗಳು ಉತ್ತರಿಸಲು ಪ್ರಯತ್ನಿಸ್ತಾ ಇರುವ ಪ್ರಶ್ನೆಯಾಗಿದೆ. ಆದರೆ ರಷ್ಯಾ ಇತ್ತೀಚೆಗೆ ಉತ್ತರವನ್ನ ಕಂಡುಕೊಂಡಿದೆ. ರಷ್ಯಾದ ಸ್ಕೋಲ್ಕೋವೋ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ ಹೊಸ ಸಂಶೋಧನೆಯ ಪ್ರಕಾರ ಮಾನವರು 194 ವರ್ಷಗಳವರೆಗೆ ಬದುಕಬಹುದು. ಕಳೆದ ವರ್ಷ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಇವರೊಂದಿಗೆ ಸಂಭಾಷಣೆಯ ಸಮಯದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಸ್ವತಃ ಈ ಸಂಗತಿಯನ್ನ ಬಹಿರಂಗಪಡಿಸಿದ್ರಿಂದ ಈ ಸಂಶೋಧನೆ ಮಹತ್ವದಾಗಿದೆ. ಆಕಸ್ಮಿಕವಾಗಿ ಮೈಕ್ರೋಫೋನ್ನಲ್ಲಿ ಕೇಳಿ ಬಂದ ಈ ಸಂಭಾಷಣೆಯಲ್ಲಿ ಮಾನವ ಅಂಗಗಳನ್ನ ಕಸಿ ಮಾಡಲು ಸಾಧ್ಯ ಆದರೆ ಬಯಸಿದಷ್ಟು ಕಾಲ ಬದುಕಬಹುದು ಅಂತ ಪುಟಿನ್ ಹೇಳಿದ್ರು. ಪುಟಿನ್ ಅವರ ಈ ಹೇಳಿಕೆಯನ್ನ ಆ ಸಮಯದಲ್ಲಿ ವ್ಯಾಪಕವಾಗಿ ಚರ್ಚೆ ಮಾಡಲಾಯಿತು. ಪುಟಿನ್ ತಮ್ಮನ್ನ ಅಮರರನ್ನಾಗಿಸಲು ಯೋಚಿಸುತ್ತಿದ್ದಾರಾ ಅನ್ನೋ ಪ್ರಶ್ನೆಗಳು ಉದ್ಭವಿಸಿತು. ತರುವಾಯ ವಯಸ್ಸಾಗುವುದನ್ನು ಎದುರಿಸಲು ವ್ಯಾಪಕ ಸಂಶೋಧನೆ ನಡೆಸಲಾಗ್ತಾ ಇರುವ ರಷ್ಯಾದ ಯೋಜನೆಯನ್ನ ಬಹಿರಂಗಪಡಿಸಲಾಯಿತು. ಸ್ವತಃ ರಷ್ಯಾ ಸರ್ಕಾರವೇ ಇದನ್ನ ಘೋಷಿಸಿದೆ. ಈ ಯೋಜನೆಯನ್ನ ಆರೋಗ್ಯ ಸಂರಕ್ಷಣೆ ರಾಷ್ಟ್ರೀಯ ಯೋಜನೆಗಾಗಿ ಹೊಸ ತಂತ್ರಜ್ಞಾನಗಳು ಎಂದು ಹೆಸರಿಸಲಾಯಿತು. ಇದನ್ನ ಇಲ್ಲಿಯವರೆಗಿನ ರಷ್ಯಾದ ಅತ್ಯಂತ ದುಬಾರಿ ಯೋಜನೆ ಎಂದು ಪರಿಗಣಿಸಲಾಗಿದೆ. ಈ ಯೋಜನೆಯ ಅಡಿಯಲ್ಲಿ ವಿಜ್ಞಾನಿಗಳು ವಯಸ್ಸಾಗುವುದನ್ನು ನಿಲ್ಲಿಸುವುದಕ್ಕೆ ಜೀನ್ ಚಿಕಿತ್ಸೆಯನ್ನ ಅಭಿವೃದ್ಧಿಪಡಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಹೀಗಿರುವಾಗ ರಷ್ಯಾ ಸಮಯಕ್ಕೆ ಚಿಕಿತ್ಸೆಯನ್ನ ಅಭಿವೃದ್ಧಿಪಡಿಸಿದ್ರೆ ಅದನ್ನ ಬಳಸಿಕೊಂಡು ಅಮರತ್ವವನ್ನ ಸಾಧಿಸಿದ ಮೊದಲ ವ್ಯಕ್ತಿ ಪುಟಿನ್ ಆಗ್ತಾರಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಸ್ಕೋಲ್ಕೋವೋ ವಿಜ್ಞಾನ ಮತ್ತು ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಸಂಸ್ಥೆಯು ರಷ್ಯಾದ ಮಾಸ್ಕೋದಲ್ಲಿದೆ. ಇಲ್ಲಿನ ವಿಜ್ಞಾನಿಗಳು ಇತ್ತೀಚೆಗೆ ಎನ್ಪಿಜಿ ಏಜಿಂಗ್ ಜರ್ನಲ್ನಲ್ಲಿ ಪ್ರಕಟವಾದ ಸಂಶೋಧನೆಯನ್ನ ನಡೆಸಿದರು. ಗಣಿತದ ಮಾದರಿಗಳನ್ನು ಆಧರಿಸಿ ಮಾನವರು ಅಮರರಾಗಲು ಸಾಧ್ಯವಿಲ್ಲವಾದರೂ ವಯಸ್ಸಿನ ವಿರುದ್ಧ ಹೋರಾಡುವ ಮೂಲಕ ತಮ್ಮ ಜೀವಿತಾವಧಿಯನ್ನ ಕನಿಷ್ಠ ದ್ವಿಗುಣಗೊಳಿಸಬಹುದು ಅಂತ ತೀರ್ಮಾನಿಸಿದ್ರು. ವಯಸ್ಸಾಗಲು ಕಾರಣವಾಗುವ ಎಲ್ಲ ಅಂಶಗಳನ್ನು ತೆಗೆದುಹಾಕಿ ಮಾರಕ ರೋಗಗಳನ್ನು ನಿರ್ಮೂಲನೆ ಮಾಡಿದ್ರೆ ಇದು ಸಂಭವಿಸುತ್ತೆ. ವಿಜ್ಞಾನಿಗಳ ಪ್ರಕಾರ ವ್ಯಕ್ತಿಯ ಜೀವಿತಾವಧಿಯನ್ನ ಡಿಎನ್ಎ ಒಳಗೆ ಸಂಭವಿಸುವ ಪ್ರಕ್ರಿಯೆಯಾದ ದೈಹಿಕ ರೂಪಾಂತರಗಳಿಂದ ನಿರ್ಧರಿಸಲಾಗುತ್ತೆ. ವಯಸ್ಸಾದಂತೆ ಡಿಎನ್ಎ ಹಾನಿ ಸಂಭವಿಸುತ್ತೆ ಮತ್ತು ದೇಹ ಅವುಗಳನ್ನು ಸರಿಪಡಿಸಲು ಸಾಧ್ಯವಾಗುವುದೇ ಇಲ್ಲ. ಜೀವಕೋಶಗಳು ದುರ್ಬಲವಾಗುತ್ತೆ. ಇದು ವಯಸ್ಸಾಗಲು ಕಾರಣವಾಗುತ್ತೆ. ಹಾಗಾದರೆ ಪುಟಿನ್ ಮತ್ತು ಕ್ಸಿ ಜಿನ್ಪಿಂಗ್ ನಡುವೆ ಸಂಭಾಷಣೆಯಾದು ಏನಿತ್ತು? ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಚೀನಾ ಬೃಹತ್ ಮಿಲಿಟರಿ ಮೆರವಣಿಗೆಯನ್ನ ನಡೆಸಿತು. ಇದರಲ್ಲಿ ಪುಟಿನ್ ಅತಿಥಿಯಾಗಿ ಭಾಗವಹಿಸಿದ್ರು. ಕ್ಸಿ ಜಿನ್ಪಿಂಗ್, ಪುಟಿನ್, ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಟಿಯಾನ್ಮನೈನ್ ಚೌಕದಲ್ಲಿ ಸಂಭಾಷಿಸ್ತಾ ಇದ್ರು. ಈ ಸಂಭಾಷಣೆಯನ್ನ ಆಕಸ್ಮಿಕವಾಗಿ ಮೈಕ್ರೋಫೋನ್ ಸೆರೆ ಹಿಡಿತು. ಅನುವಾದಕನ ಮೂಲಕ ಮಾತನಾಡ್ತಾ ಪುಟಿನ್ ಮಾನವನ ಅಂಗಗಳನ್ನ ಕಸಿ ಮಾಡಲು ಸಾಧ್ಯ ಆದರೆ ನಾವು ಬಯಸಿದಷ್ಟು ಕಾಲ ಬದುಕಬಹುದು, ಅಮರತ್ವ ಸಾಧ್ಯವಾಗುತ್ತೆ ಅಂತ ಹೇಳಿದ್ರು. ಈ ಶತಮಾನದಲ್ಲಿ ಮಾನವರು 150 ವರ್ಷಗಳವರೆಗೆ ಬದುಕಬಹುದು ಅಂತ ಕೆಲವರು ಅಂದಾಜಿಸಿದ್ದಾರೆ ಅಂತ ಕ್ಸಿ ಜಿನ್ಪಿಂಗ್ ಈ ಸಂಭಾಷಣೆಯಲ್ಲಿ ಹೇಳ್ತಾರೆ. ಈ ಸಂಭಾಷಣೆ ಚೀನಾ ಮಾಧ್ಯಮಗಳಲ್ಲಿ ಪ್ರಸಾರವಾದ ನಂತರ ರಷ್ಯಾ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಅಂತ ಕ್ರೆಮ್ಲಿನ್ ಒಪ್ಪಿಕೊಂಡಿತು. ಹಾಗಾದರೆ ರಷ್ಯಾದಲ್ಲಿ ಏನಾಗ್ತಾ ಇದೆ? ದೇಶದಲ್ಲಿ ಆರೋಗ್ಯ ಸಂರಕ್ಷಣೆಗಾಗಿ ಹೊಸ ತಂತ್ರಜ್ಞಾನಗಳ ರಾಷ್ಟ್ರೀಯ ಯೋಜನೆಯ ಕೆಲಸ ನಡೀತಾ ಇದೆ ಅಂತ ರಷ್ಯಾ ಸರ್ಕಾರ ನಂತರ ಬಹಿರಂಗಪಡಿಸಿತು. ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯೊಂದು ಈ ಯೋಜನೆಯು ವಾಸ್ತವವಾಗಿ 2024ರಲ್ಲಿ ಪ್ರಾರಂಭವಾಯಿತು ಅಂತ ಹೇಳಿಕೊಂಡಿದೆ. ಈ ಹೇಳಿಕೆಯನ್ನ ರಷ್ಯಾದ ಸರ್ಕಾರ ಈಗ ಸಾರ್ವಜನಿಕವಾಗಿ ಒಪ್ಪಿಕೊಂಡಿದೆ. ಆ ಸಮಯದಲ್ಲಿ ಈ ಸಂಶೋಧನೆಯು ಚೀನಾದಲ್ಲಿ ನಡೆಸಲಾಗಿದೆ ಎಂಬ ಪುಟಿನ್ ಅವರ ಹೇಳಿಕೆಗೆ ಸಂಬಂಧಪಟ್ಟಿದ್ದಾಗಿದೆ. ಆದಾಗ್ಯೂ ಯೋಜನೆಯು 2030ರ ವೇಳೆಗೆ 1,75,000 ಜೀವಗಳನ್ನು ಉಳಿಸುವ ಗುರಿಯನ್ನು ಹೊಂದಿದೆ ಅಂತ ಕ್ರೆಮ್ಲಿನ್ ಹೇಳುತ್ತೆ. ಒಟ್ಟು ಯೋಜನೆಯ ಬಜೆಟ್ 26 ಬಿಲಿಯನ್ ಅಂದರೆ 2 ಟ್ರಿಲಿಯನ್ಗಿಂತಲೂ ಹೆಚ್ಚು ಅಂತ ಅಂದಾಜಿಸಲಾಗಿದೆ.
ವಯಸ್ಸಾಗುವಿಕೆಯ ವಿರುದ್ಧದ ಹೋರಾಟದಲ್ಲಿ ಈ ಯೋಜನೆಯು ಪ್ರಮುಖ ಅಸ್ತ್ರವಾಗಬಹುದು ಅಂತ ರಷ್ಯಾ ಹೇಳಿಕೊಂಡಿದೆ. ಯೋಜನೆಯ ಅಡಿಯಲ್ಲಿ ವಿಜ್ಞಾನಿಗಳು ಜೀವಕೋಶಗಳ ವಯಸ್ಸಾಗುವಿಕೆಯನ್ನ ನಿಧಾನಗೊಳಿಸಲು ವಿನ್ಯಾಸಗೊಳಿಸಲಾದ ಜೀನ್ ಚಿಕಿತ್ಸೆಯನ್ನ ಅಭಿವೃದ್ಧಿಪಡಿಸುತ್ತಿದ್ದಾರೆ. ಡಿಎನ್ಎ ಮಟ್ಟದಲ್ಲಿ ವಯಸ್ಸಾಗುವುದನ್ನು ತಡೀತಾರೆ. ಯೋಜನೆಯ 2ನೇ ಹಂತ ಬಯೋಪ್ರಿಂಟಿಂಗ್ ಅನ್ನು ಒಳಗೊಂಡಿರುತ್ತೆ. ಮಾನವ ಅಂಗಕೋಶಗಳಿಂದ ಇಲಿಯಾ ಥೈರಾಯ್ಡ್ ಗ್ರಂಥಿಯನ್ನ ಬಯೋಪ್ರಿಂಟಿಂಗ್ ಮಾಡಲಾಗಿದೆ ಅಂತ ಅದು ಹೇಳಿಕೊಳ್ಳುತ್ತೆ. ಬಯೋಪ್ರಿಂಟಿಂಗ್ ಅನ್ನ ಬಳಸಿ ಅಂಗಗಳನ್ನು ರಚಿಸುವುದು ಇದರ ಗುರಿ. ವಿಜ್ಞಾನಿಗಳು ಕ್ಸೆನೋ ಟ್ರಾನ್ಸ್ಪ್ಲಾಂಟೇಷನ್ ನಲ್ಲಿಯೂ ಕೆಲಸ ಮಾಡ್ತಿದ್ದಾರೆ. ಅಗತ್ಯ ಇದ್ರೆ ಮಿನಿ ಪಿಗ್ಗಳಿಂದ ಅಂಗಗಳನ್ನು ರಚಿಸಬಹುದು. ಇದನ್ನು ಸಾಧಿಸಲು ಅವರು ಮಾನವ ದೇಹವನ್ನು ಹೋಲುವಂತೆ ಅವುಗಳನ್ನು ತಳೀಯವಾಗಿ ಸಂಪಾದಿಸ್ತಾ ಇದ್ದಾರೆ. ಕ್ರಯೋಥೆರಪಿಯ ಮೇಲೂ ಕೆಲಸ ನಡೀತಾ ಇದೆ. ಇದು ವಿಶೇಷವಾಗಿ ಗಾಯದ ನಂತರ ಅಂಗಾಂಶವನ್ನ ಕಡಿಮೆ ತಾಪಮಾನದಲ್ಲಿ ಚಿಕಿತ್ಸೆ ನೀಡುವುದನ್ನು ಒಳಗೊಂಡಿರುತ್ತೆ. ಹಾಗಾದ್ರೆ ಸ್ವತಃ ಪುಟಿನ್ ಅಮರರಾಗುವುದಕ್ಕೆ ಬಯಸ್ತಾ ಇದ್ದಾರಾ ಅನ್ನೋದು ಸದ್ಯದ ಪ್ರಶ್ನೆ. ದೀರ್ಘಾಯುಷ್ಯವನ್ನು ಉತ್ತೇಜಿಸುವುದಕ್ಕೆ ರಷ್ಯಾದಲ್ಲಿ ನಡೀತಾ ಇರುವ ದೊಡ್ಡ ಪ್ರಮಾಣದ ಸಂಶೋಧನೆಯ ಬಗ್ಗೆ ತಜ್ಞರು ವಿಭಿನ್ನ ಅಭಿಪ್ರಾಯಗಳನ್ನು ನೀಡ್ತಾರೆ. ಪುಟಿನ್ ಸ್ವತಃ ಅಮರತ್ವವನ್ನು ಸಾಧಿಸಲು ವಯಸ್ಸಾದ ವಿರೋಧಿ ಸಂಶೋಧನೆಯನ್ನ ನಡೆಸುತ್ತಿದ್ದಾರೆ ಅಂತ ಹೆಚ್ಚಿನವರು ಹೇಳ್ತಾರೆ. ಒಟ್ಟಿನಲ್ಲಿ ರಷ್ಯಾದಲ್ಲಿ ಸರಾಸರಿ ಜೀವಿತಾವಧಿ ನಿರಂತರವಾಗಿ ಕಡಿಮೆ ಆಗ್ತಾ ಇದೆ. 2024ರಲ್ಲಿ ರಷ್ಯಾದಲ್ಲಿ ಸರಾಸರಿ ಜೀವಿತಾವಧಿ 73.44 ವರ್ಷಗಳು. ಇವುಗಳಲ್ಲಿ ಪುರುಷರ ಸರಾಸರಿ ಜೀವಿತಾವಧಿ ಕೇವಲ 68.26 ವರ್ಷಗಳು. ಆದರೆ ಅಮೆರಿಕಾದಲ್ಲಿ ಪುರುಷರ ಸರಾಸರಿ ಜೀವಿತಾವಧಿ 74 ವರ್ಷಗಳು. ಪಶ್ಚಿಮ ಯುರೋಪ್ನಲ್ಲಿ ಇದು 78ರಿಂದ 80 ವರ್ಷಗಳಾಗಿದೆ.